ಪೆರಿಪೆಲ್ ರಿಂಗ್ ರೋಡ್ ಯೋಜನೆಗೆ ಮರುಜೀವ. 18 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಪೆರಿಪೆಲ್ ರಿಂಗ್ ರೋಡ್ ಯೋಜನೆಗೆ ಅಂತೂ ಚಾಲನೆ ಸಿಕ್ಕಿದೆ. ಗಾರ್ಡನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದಿಷ್ಟಾದರೂ ರಿಲೀಫ್ ಕೊಡಲು ಕೊನೆಗೂ ಬಿಡಿಎ ಮುಂದಾಗಿದೆ. ಪೆರಿಪೆಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲು ತೀರ್ಮಾನಿಸಿದೆ. ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಈ ಯೋಜನೆ ಕಾರ್ಯ ನಡೆಯಲಿದೆ. 2007ರಲ್ಲಿ ಪ್ರಸ್ತಾಪಿಸಲಾದ 74 ಕಿಲೋಮೀಟರ್ ಪೆರಿಪೆಲ್ ರಿಂಗ್ ರೋಡ್ ಯೋಜನೆಗೆ ಬೆಂಗಳೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಟೆಂಡರ್ಗಳನ್ನು ಕರೆದಿದೆ. ಈ ಯೋಜನೆಯಿಂದ ಐಟಿ-ಬಿಟಿಗಳ ವಲಯಗಳ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ. ಈ ಯೋಜನೆಯ ಅನ್ವಯದ ಪ್ರಕಾರ 8 ಪಥಗಳ ಪೆರಿಪೆಲ್ ರಿಂಗ್ ರಸ್ತೆ ನಿರ್ಮಾಣ ಆಗಲಿದೆ. ಜೊತೆಯಲ್ಲೇ ಸರ್ವಿಸ್ ರಸ್ತೆ ಕೂಡ ಇರಲಿದೆ. ಟೆಂಡರ್ ಪ್ರತಿಯ ಪ್ರಕಾರ ಗುತ್ತಿಗೆದಾರ ಕಂಪನಿಗೆ 50 ವರ್ಷಗಳ ಕಾಲ ಟೋಲ್ ಸಂಗ್ರಹಕ್ಕೆ ಅನುಮತಿ ಸಿಗಲಿದೆ. ತಮ್ಮ ಆದಾಯವನ್ನು ಅವರು ಬಿಡಿಎ ಜೊತೆ ಹಂಚಿಕೊಳ್ಳಬೇಕಿದೆ. ಈ ಯೋಜನೆಗಾಗಿ ಬಿಡಿಎ 2560 ಎಕರೆ ಭೂ ಸ್ವಾಧೀನ ಮಾಡಿಕೊಂಡಿದೆ. ಏಪ್ರಿಲ್ 18ರ ಒಳಗೆ ಟೆಂಡರ್ಗೆ ಅರ್ಜಿ ಸಲ್ಲಿಸುವಂತೆ ಆಹ್ವಾನಿಸಿದೆ. 2007ರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆಯನ್ನು ನಿರೂಪಿಸಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ 2022ರಲ್ಲಿ ಕೊನೆಯ ಟೆಂಡರ್ ರದ್ದುಗೊಂಡಿತ್ತು. ಸುಮಾರು 18 ವರ್ಷಗಳ ಹಿಂದೆ ಯೋಜನೆಗೆ ಸುಮಾರು 3,000 ಕೋಟಿ ರು ಎಂದು ಅಂದಾಜಿಸಲಾಗಿತ್ತು. ಆದರೆ ನಿರ್ಮಾಣದಲ್ಲಿರುವ ದೀರ್ಘ ವಿಳಂಬದಿಂದ ಭಾರೀ ವೆಚ್ಚವನ್ನು ಮೀರಿದೆ ಎಂದು ತಿಳಿದುಬಂದಿದೆ. ಇತ್ತೀಚಿನ ಅಂದಾಜಿನ ಪ್ರಕಾರ ಭೂಸ್ವಾಧೀನಕ್ಕೆ 15,475 ಕೋಟಿ ರು ವೆಚ್ಚ ಆಗಲಿದ್ದು ಹಾಗೂ ಸಂಪೂರ್ಣ ಯೋಜನಾ ವೆಚ್ಚ 21,091 ಕೋಟಿ ರು ವೆಚ್ಚ ಆಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತುಮಕೂರು ರಸ್ತೆಯಿಂದ ಬಳ್ಳಾರಿ ರಸ್ತೆ ಮತ್ತು ಹಳೇ ಮದ್ರಾಸ್ ರಸ್ತೆಯಿಂದ ಹೊಸೂರು ರಸ್ತೆಯವರೆಗೆ 100 ಮೀಟರ್ ಅಗಲದ 8 ಪಥಗಳ ಪೆರಿಪೆಲ್ ರಿಂಗ್ ರಸ್ತೆ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಪೆರಿಪೆಲ್ ರಿಂಗ್ ರೋಡ್ 9 ಹೋಬಳಿಗಳಲ್ಲಿ ಒಟ್ಟು 67 ಹಳ್ಳಿಗಳ ಮೂಲಕ ಹಾದು ಹೋಗುತ್ತದೆ. ದಾಸನಪುರ, ಯಶವಂತಪುರ, ಹೆಸರುಘಟ್ಟ, ಯಲಹಂಕ, ಜರಘಟ್ಟ, ಕೆಆರ್ ಪುರಂ, ವರ್ತೂರು, ಸರ್ಜಾಪುರ, ಹೆಬ್ಬಗೋಡಿ. ಮುಖ್ಯವಾಗಿ ಪೆರಿಪೆಲ್ ರಿಂಗ್ ರೋಡ್ ಹಾದು ಹೋಗುತ್ತಿರುವ ಹಳ್ಳಿಗಳ ಹೆಸರು ಹೀಗಿವೆ: ಮಾದನಾಯಕನಹಳ್ಳಿ, ಚಿಕ್ಕಬಾಣವಾರ, ಬೈಲಕೆರೆ, ಕಸಗಟ್ಟಪುರ, ಕೋಗಿಲು, ಚಿಕ್ಕನಹಳ್ಳಿ, ವಾಡೇರಪುರ, ಕೊತನೂರು, ಬೈರತಿ, ಚಿಕ್ಕಗುಬ್ಬಿ, ದೊಡ್ಡಗುಬ್ಬಿ, ಬಿಳೇಶಿವಳಿ, ರಾಂಪುರ, ಆಡೂರು, ಬಿದರಳ್ಳಿ, ಹೆರಂಡನಹಳ್ಳಿ, ಚೀಮಸಂದ್ರ, ಅವಳಹಳ್ಳಿ, ದೊಡಪನಹಳ್ಳಿ, ಸೀಗೇಹಳ್ಳಿ, ಕುಂಬೇನ ಅಗ್ರಹಾರ, ಕಡಗೋಡಿ, ಸೊರಹುಣಸೆ, ವರ್ತೂರು, ಗುಂಜೂರು, ಕಚ್ಚಾರನಹಳ್ಳಿ, ಸೂಳಕುಂಟೆ, ಕೊಡತಿ, ಚೊಕ್ಕಸಂದ್ರ, ಹೊಸ್ಕೂರು, ಸೀಗೇನ ಅಗ್ರಹಾರ, ಕಮ್ಮಸಂದ್ರ, ಅತ್ತಿಬೆಳೆ, ಹೆಬ್ಬಗೋಡಿ.